ಸಮೀಪ ಹೋಗಬೇಕು, ಕುಂದಿರಬೇಕು, ಅವ್ರ ಕಡೆ ಇರುವ ಜ್ಞಾನ ನಾವು ಕಲಿಬೇಕು, ಸ್ವಲ್ಪ ತಗೋಬೇಕು. ಅವ್ರ ಕಡೆ ಪ್ರಶ್ನೆ ಮಾಡಬೇಕು ನಮ್ಮ ಒಳಗಿರುವ. ಏಕೆಂದರೆ ಪ್ರೀತಿಯ ಸಹೋದರರೇ, ಅವರು ಅಲ್ಲಾಹನ ಬಾರ್ನಲ್ಲಿ ಏನಾದರೂ ದುವಾ ಮಾಡಿದರೆ ಅಲ್ಲಾಹನ ಸಂತರು ಅವ್ರದ್ದು ದುವಾವನ್ನು ಕಬೂಲಾಗುತ್ತದೆ. ಒಬ್ಬ ವ್ಯಕ್ತಿ ನೋಡ್ರಿ, ಇಲ್ಲಿ 4 ನಾಣ್ಯಗಳು ದಾನ ಮಾಡಿ 4 ದುವಾವನ್ನು ಮಾಡಿಸ್ಕೊಂಡಿದ್ದ. ಒಬ್ಬ ವ್ಯಕ್ತಿ ದೊಡ್ಡವಾದ ಶ್ರೀಮಂತ ಇದ್ದ. ಆ ವ್ಯಕ್ತಿ ತನ್ನ ಗುಲಾಮಿಗೆ ಪ್ಯಾಟಿನಲ್ಲಿ ಕಳಿಸಿದ್ದ, ಹೋಗಿ ಈ ವಸ್ತುವನ್ನು ತಗೊಂಡು ಬಾ ಹೋಗು. ಆ ಗುಲಾಮ್ ಏನು ಮಾಡಿದ, ಆ 4 ನಾಣ್ಯಗಳನ್ನು ತಗೊಂಡು ದಿರಹಮನ್ನು ತಗೊಂಡು ಪ್ಯಾಟಿಗೆ ಬಂದಿದ್ದ ನಂತರ ದಾರಿಯಲ್ಲಿ ನೋಡುತ್ತಾನೆ, ಎಷ್ಟೋ ಜನರು ಗುಂಪಾಗಿ ಕೂಡಿದ್ದಾರೆ. ಆ ಜನರನ್ನು ಸಮೀಪ ಹೋಗಿ ನೋಡುತ್ತಾನೆ. ಹಜರತೆ ಮನ್ಸೂರ್ ರಹಿಮತುಲ್ಲಾ ಅಲೆಯರು ಜನರಿಗೆ ಪ್ರವಚನ ಮಾಡಕೊಂತಿದ್ದಾರೆ. ದೀನನ ಬಗ್ಗೆ, ಅಲ್ಲಾಹ್ ಮತ್ತು ರಸೂಲಲ್ಲಹನ ಪ್ರೀತಿ ಬಗ್ಗೆ ತಿಳಿಸಾಕೊಂತಿದ್ದಾರೆ. ಎಲ್ಲರೂ ಜನರು ಗಮನ ಕೊಟ್ಟು ಕೇಳಾಕೊಂತಿದ್ರು. ಪ್ರೀತಿಯ ಸಹೋದರರೇ, ಅದಕ್ಕೆ ಹೇಳೋದು, ಅಲ್ಲಾಹನ ಸಂತರು, ಅಲ್ಲಾಹನ ವಿದ್ವಾಂಸರು, ಆಲಿಮೆ ದೀನರು ಏನಾದರೂ ತಿಳಿಸಾಕೊಂತಿದ್ದಾರೆ ಅಂದರೆ ಭಾಳ ಗಮನ ಕೊಟ್ಟು ನಾವು ಕೇಳಬೇಕು. ಏಕೆಂದರೆ ಅವ್ರ ಹೃದಯ ಒಳಗೆ ಪ್ರಪಂಚದ ಪ್ರೀತಿ ಇರಂಗಿಲ್ಲ. ಈ ಹೃದಯ ಏನಿದೆ, ನಮ್ಮ ಹೃದಯ ಇದು ಒಂದು ಮನೆ ಇದ್ದಂಗೆ. ಈ ಹೃದಯದಲ್ಲಿ ಅಲ್ಲಾಹ್ ಮತ್ತು ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲ ಅಲೈಹಿ ವಸಲ್ಲಂ ಪ್ರೀತಿಯನ್ನು ಇರಬೇಕು. ಈ ಹೃದಯದ ಮನೆ ಅಲ್ಲಾಹ್ ಮತ್ತು ರಸೂಲುಲ್ಲಾಹ್ಗಾಗಿ ನಾವು ಮಾಡಬೇಕಾಗಿತ್ತು. ಈ ಹೃದಯದಲ್ಲಿ ಅಲ್ಲಾಹ್ ಮತ್ತು ರಸೂಲುಲ್ಲಾಹ್ನ ಪ್ರೀತಿಯನ್ನು ಇಟ್ಕೊಂಡಿದ್ದರೆ ಇಡೀ ದೇಹನೇ ಸುನ್ನತೆ ಮುಸ್ತಫಾವನ್ನು ಆಗುತ್ತದೆ. ಆ ಗುಲಾಮ್ ಹಜರತೆ ಮನ್ಸೂರ್ ರಹಿಮತುಲ್ಲಾ ಅಲೆಯವರು ಪ್ರವಚನ ಕೇಳಿದ ನಂತರ ಹಜರತೆ ಮನ್ಸೂರ್ ರಹಿಮತುಲ್ಲಾ ಅಲೆಯವರು ಏಲಾನ್ ಮಾಡಿದರು, ಈ ಮಜ್ಲಿಸ್ನಲ್ಲಿ, ಈ ಗ್ರೂಪ್ನಲ್ಲಿ ಒಬ್ಬ ಬಡವ ವ್ಯಕ್ತಿ ಬಂದಿದ್ದಾನೆ. ಈ ಬಡವ ವ್ಯಕ್ತಿಗೆ ಯಾರು 4 ನಾಣ್ಯಗಳು ದಿರ್ಹಮನ್ನು ದಾನವನ್ನು ಮಾಡುತ್ತಾರೆ, ಯಾರು ದಿರ್ಹಮನ್ನು ಕೊಟ್ಟಿದ್ದಾರೆ, ಆ ವ್ಯಕ್ತಿ ನನ್ನ ಕಡೆ 4 ದುವಾವನ್ನು ಮಾಡಿಸಬಹುದು. ಅವರು ಯಾವುದು ದುವಾವನ್ನು ಹೇಳುತ್ತಾರೆ, ನಾನು ಆ ದುವಾ ಅಲ್ಲಾಹನ ಕಡೆ ಮಾಡುತ್ತೇನೆ. ಅಲ್ಲಾಹನ ಬಾರ್ಗನಿಂದ ನಾನು ಆ ದುವಾವನ್ನು ಮಾಡುತ್ತೇನೆ. ಹಜರತೆ ಮನ್ಸೂರ್ ರಹಿಮತುಲ್ಲಾ ಅಲೆಯವರು ಇದು ಐಲಾನ್ ಮಾಡಿದರು. ಆ ಗುಲಾಮ್ ಇದು ತಕ್ಷಣ ಕೇಳಿದ ನಂತರ ಏನು ಮಾಡಿದ, ನಾನು 4 ದಿರ್ಹಮ್ ಆ ಬಡವ ವ್ಯಕ್ತಿಗೆ ಕೊಟ್ಟು ನಾನು 4 ದುವಾ ನಾನು ಮಾಡಿಸ್ಕೊಳ್ತೇನೆ. ಮೊದಲಿಗೆ ಮುಂದೆ ಬಂದು ಏನು ಮಾಡಿದ್ದ, ಈ 4 ದಿರ್ಹಮನ್ನು ಆ ಬಡವ ವ್ಯಕ್ತಿಗೆ ಕೊಟ್ಟ, ಫಕೀರಿಗೆ. ಹಜರತೆ ಮನ್ಸೂರ್ ರಹಿಮತುಲ್ಲಾ ಅಲೆಯವರು ಸಂತೋಷ ಪಡ್ಕೊಂಡ್ರು. ಕೇಳಿದ್ರು ಏನಂತ, ಕೇಳು, ನಿನ್ನನ್ನು ಏನು 4 ದುವಾ ಇದೆ, ಆ ದುವಾ 4 ಏನಿದೆ ನೀ ಕೇಳು, ಆ ದುವಾ ನಾನು ಅಲ್ಲಾಹನ ಕಡೆ ಮಾಡುತ್ತೇನೆ. ಪ್ರೀತಿಯ ಸಹೋದರರೇ, ಅದಕ್ಕೆ ಹೇಳುತ್ತಾರೆ, ಯಾವುದೇ ಕೆಲಸ ಮಾಡಿರಿ, ಒಳ್ಳೆಯವಾದ ನಿಯತ್ ಇಟ್ಕೊಂಡು ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ನಿಯತ್ ನಮ್ಮ ಪಕ್ಕ ಇರಬೇಕು, ಒಳ್ಳೆಯವಾದ ಇರಬೇಕು. ನಾವು ಕೊಡೋದು ಈ ಕೈನಿಂದ ಮತ್ತು ಈ ಕೈನಿಂದ ಶಿಕ್ಷೆ ಕೊಡೋದು ಕೈ ಆಗಬಾರ್ದು. ಒಂದು ಕೈಯಲ್ಲಿ ಕೊಟ್ಟಿದ್ದೀವಿ ಮತ್ತು ಇದೇ ಇನ್ನೊಂದು ಕೈನಿಂದ ಹೊಡೆಯೋರು ಆಗಬಾರ್ದು. ನಾವು ಈ ಕೈನಿಂದ ಕೊಟ್ಟಿದ್ದ ನಂತರ ಅಲ್ಲಾಹನ ಕಡೆ ನಾವು ಏನು ಕೇಳಬೇಕು, ನಮ್ಮ ನಿಯತ್ ಏನಿರಬೇಕು, ಅಲ್ಲಾಹನ ಕಡೆ ನಾವು ಏನು ಪ್ರಾರ್ಥನೆ ಮಾಡಬೇಕು. ಆ ಗುಲಾಮ್ 4 ದಿರ್ಹಮ್ ಕೊಟ್ಟು ದುವಾ ಏನು ಕೇಳಿದ, ಐ ಮನ್ಸೂರ್ ರಹಿಮತುಲ್ಲಾ ಅಲೈ, ನೀವು ಅಲ್ಲಾಹನ ಕಡೆ ದುವಾ ಮಾಡ್ತೀರಾ, ನನ್ನ ಮೊದಲೇ ದುವಾ ಇದೆ, ನಾನು 4 ನಾಣ್ಯಗಳು 4 ದಿರ್ಹಮ್ ಏನಿದೆ ನಾನು ದಾನ ಮಾಡಿದ್ದೇನೆ. ಅಲ್ಲಾಹನ ಕಡೆ ದುವಾ ಮಾಡಿರಿ ಐ ಮನ್ಸೂರ್ ರಹಿಮತುಲ್ಲಾ ಅಲೈ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನಗೆ ಇದು 4 ದಿರ್ಹಮ್ಗಿಂತ ಜಾಸ್ತಿ ನಿಮಗೆ ಡಬಲ್ವನ್ನು ಕೊಡಲಿ. ನೋಡ್ರಿ, ಮೊದಲೇ ದುವಾ ಎಂತಹ ಒಳ್ಳೆಯವಾದ ದುವಾ ಇತ್ತು. ಕೊಟ್ಟಿದ್ದು 4 ಮತ್ತು ಡಬಲ್ ಹಿಸ್ಕೊಳಕೊಂತಿದ್ದಾನೆ. ಅಲ್ಲಾಹನ್ಗಾಗಿ ಯಾರು ಕೊಡುತ್ತಾರೆ, ನಾನು ಅಲ್ಲಾಹನ ಕಡೆ ದುವಾವನ್ನು ಮಾಡುತ್ತೇನೆ ಅಂತ ಹಜರತೆ ಮನ್ಸೂರ್ ರಹಿಮತುಲ್ಲಾ ಅಲೆಯವರು ಹೇಳಿದರು. ಈ ವ್ಯಕ್ತಿ 4 ನಾಣ್ಯಗಳು ಕೊಟ್ಟಿದ ನಂತರ ಮೊದಲೇ ದುವಾ ನೋಡ್ರಿ, ಅಲ್ಲಾಹನ ಸಂತರು ಏನು ಹೇಳಿದ್ರು ನಿಜಾನೇ. ಏಕೆಂದರೆ ಅವರು ತನ್ನ ಜೀವಕ್ಕಿಂತ ಜಾಸ್ತಿ ಅಲ್ಲಾಹ್ ಮತ್ತು ರಸೂಲುಲ್ಲಾಹ್ಗೆ ಪ್ರೀತಿ ಮಾಡುತ್ತಾರೆ. ಆ ವ್ಯಕ್ತಿ ಗುಲಾಮ್ ಬಂದು ಏನು ಮಾಡಿದ್ದ, ಇದು ನನ್ನ ಮೊದಲೇ ದುವಾ ಇದೆ. ಹಜರತೆ ಮನ್ಸೂರ್ ರಹಿಮತುಲ್ಲಾ ಅಲೆಯವರು ಅಲ್ಲಾಹನ ಕಡೆ ಮೊದಲೇ ದುವಾ ಮಾಡಿದರು. ಅಲ್ಹಮ್ದುಲಿಲ್ಲಾಹ್. ಮತ್ತು 2ನೇ ದುವಾ ನೋಡ್ರಿ, ನಾನು ಗುಲಾಮ್ ಆಗಿದ್ದೇನೆ, ನಾನು ಸರ್ದಾರ್, ನನ್ನ ಮಾಲೀಕಿದ್ದಾನೆ, ನಾನು ಮಾಲೀಕನ ತಳಗೆ ನಾನು ಗುಲಾಮಿನ ಕೆಲಸ ಮಾಡುತ್ತೇನೆ.
ನಂದು ಒಂದು ಇಚ್ಛೆ ಇದೆ, ನಾನು ಬಿಡುಗಡೆ ಆಗಬೇಕು, ನಾನು ನನ್ನ ಸ್ವಂತ ಜೀವನ ನಾನು ಕಳಿಬೇಕು, ನಾನು ಮಾಡಬೇಕು ಅಂತ ನನ್ನ ಇಚ್ಛೆ ಆಗಿದೆ. ನಾನು ಬಿಡುಗಡೆ ಆಗಬೇಕು ಆ ಗುಲಾಮಿನಿಂದ. ನೀವು ಅಲ್ಲಾಹನ ಕಡೆ ದುವಾ ಮಾಡಿ, ನಾನು ಗುಲಾಮಿನಿಂದ ಬಿಡುಗಡೆ ಆಗಬೇಕು. ಹಜರತೆ ಮನ್ಸೂರ್ ರಹಮತುಲ್ಲಾ ಅಲೈಹಿರು ಅಲ್ಲಾಹನ ಕಡೆ ದುವಾ ಮಾಡಿದರು. ಮತ್ತು ಮೂರನೇ ದುವಾ, ಆ ಗುಲಾಮ್ ಮೂರನೇ ದುವಾ ಹೇಳುತ್ತಾನೆ, ಐ ಮನ್ಸೂರ್ ರಹಮತುಲ್ಲಾ ಅಲೈ, ಅಲ್ಲಾಹನ ಕಡೆ ಮೂರನೇ ದುವಾ ಈ ಮಾಡಿ, ನನ್ನ ಮಾಲಿಕ್ ಭಾಳಷ್ಟು ಪಾಪವನ್ನು ಮಾಡುತ್ತಾನೆ, ಕೆಟ್ಟ ದಾರಿಯಲ್ಲಿದ್ದಾನೆ, ನಮಾಜು ಮಾಡೋದು ಕಡಿಮೆ, ನಮಾಜನ್ನು ಮಾಡೋದಿಲ್ಲ, ಒಳ್ಳೆಯವಾದ ಕೆಲಸ ಮಾಡೋದಿಲ್ಲ. ಅಲ್ಲಾಹನ ಕಡೆ ದುವಾ ಮಾಡಿರಿ, ನನ್ನ ಮಾಲಿಕ್ ಸಾಹೇಬರು ಏನಿದ್ದಾರೆ ಅಲ್ಲಾ ರಬ್ಬುಲ್ ಇಜ್ಜತ್ ಅವರಿಗೆ ನಮಾಜ್ನ ತೌಫೀಕ್ ಕೊಡಲಿ, ಒಳ್ಳೆಯವಾದ ಕೆಲಸ ಮಾಡೋ ತೌಫೀಕನ್ನು ಕೊಡಲಿ, ಅವರು ಒಳ್ಳೆಯವಾದ ಕೆಲಸವನ್ನು ಮಾಡಬೇಕು. ಆ ರೀತಿ ದುವಾವನ್ನು ಮಾಡಿರಿ. ನನ್ನ ಮಾಲಿಕರು ತಪ್ಪವಾದ ಕೆಲಸಗಳನ್ನು ಬಿಡಬೇಕು, ಒಳ್ಳೆಯವಾದ ಕೆಲಸವನ್ನು ಮಾಡಬೇಕು, ಪುಣ್ಯದವಾದ ಕೆಲಸವನ್ನು ಮಾಡಬೇಕು. ಹಜರತೆ ಮನ್ಸೂರ್ ರಹಮತುಲ್ಲಾ ಅಲೈಹಿರು ಮೂರನೇ ದುವಾ ಮಾಡಿದರು. ನಾಲ್ಕನೇ ದುವಾ ನೋಡ್ರಿ, ಗುಲಾಮ್ ಹೇಳಕ್ಕೆ ಕೂತಿದ್ದಾನೆ, ಐ ಮನ್ಸೂರ್ ರಹಮತುಲ್ಲಾ ಅಲೈ, ಈ ಮಜ್ಲಿಸ್ನಲ್ಲಿ ಈ ಪ್ರವಚನ ಕೇಳೋದಕ್ಕೆ ಎಷ್ಟೋ ಜನರು ನಿಂತಿದ್ದಾರೆ, ಎಷ್ಟೋ ಜನರು ಬಂದಿದ್ದಾರೆ, ಕುಂತಿದ್ದಾರೆ, ನಿಂತಿದ್ದಾರೆ, ಕೆಳಗೆ ಕುಂತಿದ್ದಾರೆ. ನಂದು ಮತ್ತು ಇದು ಎಲ್ಲ ಜನರಿನ ಪಾಪವನ್ನು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕ್ಷಮೆಯನ್ನು ಮಾಡಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆಲ್ಲರದು ಪಾಪವನ್ನು ಕ್ಷಮೆಯನ್ನು ಮಾಡಿ. ಇದು ನಾಲ್ಕನೇ ದುವಾವನ್ನು ಮಾಡಿರಿ ಅಲ್ಲಾಹನ ಮಾರ್ಗದಲ್ಲಿ. ಹಜರತೆ ಮನ್ಸೂರ್ ರಹಮತುಲ್ಲಾ ಅಲೈ ಇದು 4 ದುವಾ ಮಾಡಿದರು. ಆ ಗುಲಾಮ್ ಈ ದುವಾವನ್ನು ಮಾಡಿಸಿ ಮಾಲೀಕನ ಕಡೆ ಹೊಳ್ಳಿ ಬಂದ. ಮಾಲಿಕ್ ಸಾಹೇಬ್ರು ಕೇಳಿದರು, ಐ ನನ್ನ ಗುಲಾಮ್, ನೀ ಪ್ಯಾಟಿಯಲ್ಲಿ ಹೋಗಿದ್ದೀಯಾ, ಈ ವಸ್ತು ತೊಗೊಂಡು ಬಾ ಅಂತ ನನಗೆ ಕೊಟ್ಟು ಕಳಿಸಿದ್ಯಾ, ಏನು ತೊಗೊಂಡು ಬಂದಿದ್ದೀಯಾ, ತೊಗೊಂಡು ಬಂದಿದೆಯಾ ಇಲ್ಲ, ಕೈಯಲ್ಲಿ ನಿನ್ನ ವಸ್ತು ಕಾಣಕುಂತಿಲ್ಲ, ಎಲ್ಲಿಟ್ಟಿದೆಯಾ, ಏಕೆ ತೊಗೊಂಡು ಬಂದಿಲ್ಲ. ಪ್ರೀತಿಯ ಸಹೋದರರೇ, ಗುಲಾಮ್ ಹೇಳಕ್ಕುಂತಿದ್ದಾನೆ, ಐ ಮಾಲಿಕ್, ನಾನು ಹೋಗಿದ್ದೀಯಾ ತೊಗೊಂಡು ಬರೋದಕ್ಕೆ. ಮನ್ಸೂರ್ ರಹಮತುಲ್ಲಾ ಅಲೈ ಪ್ರವಚನ ಮಾಡಕ್ಕುಂತಿದ್ರು. ಅವರು ಒಂದು ಏನು ಮಾತನ್ನು ಹೇಳಿದರು, ಯಾರು ಜನರು ಈ ಬಡವ ವ್ಯಕ್ತಿಗೆ ದಾನ ಮಾಡುತ್ತಾರೆ, ಆ ದಾನ ಮಾಡಿದ ನಂತರ ಅವರು 4 ದುವಾವನ್ನು ಕೇಳಿದರೆ ನಾನು ಅವ್ರದ್ದು 4 ದುವಾವನ್ನು ಅಲ್ಲಾಹನ ಕಡೆ ಕೇಳುತ್ತೇನೆ, ಆ 4 ದುವಾ ನಾನು ಮಾಡುತ್ತೇನೆ ಅಂತ ಹಜರತೆ ಮನ್ಸೂರ್ ರಹಮತುಲ್ಲಾ ಅಲೈ ಹೇಳಿದರು. ಐ ಮಾಲಿಕ್, ನಾನು ಅದೇ ದುಡ್ಡು ಕೊಟ್ಟು ನಾನು ದುವಾ ಮಾಡಿಸಿ ಬಂದಿದ್ದೇನೆ. ಮಾಲಿಕ್ ಕೇಳುತ್ತಾನೆ, ನೋಡ್ರಿ, ಮಾಲಿಕ್ ಇದ್ದರೆ ಎಂತಹ ಮಾಲಿಕ್ ಇರಬೇಕು, ನೀನು ಖರ್ಚು ಮಾಡಿದೀಯಾ, ತಪ್ಪಗಾಗಿ ಕೆಲಸಗಾಗಿ ಖರ್ಚು ಮಾಡಿಲ್ಲ, ಒಬ್ಬ ಬಡವ ವ್ಯಕ್ತಿಗೆ ಅವಶ್ಯಕತೆ ಇತ್ತು, ಬಡವ ವ್ಯಕ್ತಿಗೆ ಕೊಟ್ಟು ಬಂದಿದೆಯಾ. ಇವತ್ತು ಇಂತಹ ಯಾರಾದರೆ ಮಾಲಿಕ್ ಸಾಹೇಬರು ಒಂದು ಆಳಿಗೆ ರೊಕ್ಕ ದುಡ್ಡನ್ನು ಕೊಟ್ಟು ಕಳಿಸಿದ ನಂತರ ಆ ವ್ಯಕ್ತಿ ಪೂರ್ತಿ ರೊಕ್ಕ ಇಲ್ಲ, ಅದರ ಒಳಗೆ ಬರೋ 50 ರೂಪಾಯಿ ಏನಾದರೂ ಖರ್ಚು ಮಸೀದ್ಗೆ ಇಲ್ಲಾಂದರೆ ಯಾವುದೇ ಕೆಲಸಕ್ಕೆ ಬಡವರು ಜನ ದಾನ ಮಾಡಿದರೆ ಮೊದಲಿಗೆ ಸಿಟ್ ಆಗ್ತಾರ. ಏನು ಇಂತಹ ಜನರು ನನಗೆ ಸಿಗ್ತಾರ, ಮಳ್ಳಿ ನೀ ದಾನ ಮಾಡಿ ಬರ್ತೀಯಾ. ನೋಡ್ರಿ, ಮಾಲಿಕಿಲ್ಲಿ ಈ ರೀತಿ ಇದ್ದಿದ್ದಿಲ್ಲ. ಏನು ಕೇಳಿದ, ನೀನು 4 ದುವಾ ಏನು ಮಾಡಿಸಿ ಬಂದಿದೆಯಾ, ಅಂತಹ ದುವಾ ಯಾವುದು ದುವಾ ನೀವು ಮಾಡಿಸಿ ಬಂದಿದೆಯಾ, ನನಗೆ ಸ್ವಲ್ಪ ಹೇಳು. ಪ್ರೀತಿಯ ಸಹೋದರರೇ, ಗುಲಾಮ್ ನೋಡ್ರಿ, ಹಜರತೆ ಮನ್ಸೂರ್ ರಹಮತುಲ್ಲಾ ಅಲೈಹಿರ ಬಾರ್ಗನಲ್ಲಿ ಈ 4 ದುವಾ ಮಾಡಿಸಿ ಬಂದಿದ್ದಾನೆ. ಅಲ್ಲಾಹನ ಸಂತರು ಮನ್ಸೂರ್ ರಹಮತುಲ್ಲಾ ಅಲೈಹಿರು ಅಲ್ಲಾಹನ ಕಡೆ ಕೈ ಎಬಸಿ ದುವಾ ಮಾಡಿದ್ದಾರೆ. ಅಲ್ಲಾಹು ಅಕ್ಬರ್, ಇಲ್ಲಿ ದುವಾ ಮಾಡಬೇಕಿತ್ತು, ಇಲ್ಲಿ ಮಾಲಿಕ್ ಕೇಳಕ್ಕೆ ಕುಂತಿದ್ದಾನೆ. ಅಲ್ಲಾಹು ಅಕ್ಬರ್. ಮಾಲಿಕ್ ಕೇಳಿದ ನಂತರ ಗುಲಾಮ್ ಹೇಳುತ್ತಾನೆ, ಐ ನನ್ನ ಸರ್ದಾರ್, ಐ ನನ್ನ ಮಾಲಿಕ್, ನಾನು ಮೊದಲೇ ದುವಾ ಮಾಡಿಸಿದ್ದೇನೆ. ಐ ಅಲ್ಲಾಹ್, ನಾನು 4 ದಿರ್ಹಮ್ ಈ ಬಡವ ವ್ಯಕ್ತಿಗೆ ಕೊಟ್ಟಿದ್ದೇನೆ, ಇದರದು ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನಗೆ 4ರ ಬದಲಿ ಡಬಲ್ ದಿರ್ಹಮ್ ನನಗೆ ಕೊಡಬೇಕು. 4ರ ಬದಲಿ ನನಗೆ 8 ದಿರ್ಹಮ್ ನಾಣ್ಯಗಳು ನನಗೆ ಸಿಗಬೇಕಂತ ನಾನು ಮೊದಲೇ ದುವಾ ಮಾಡಿಸಿದ್ದೇನೆ. ಪ್ರೀತಿಯ ಸಹೋದರರೇ, ಮಾಲಿಕ್ ಇದು ಹೇಗೆ ಕೇಳಬೇಕಾಗಿತ್ತು. ಅಲ್ಲಾಹು ಅಕ್ಬರ್. ಮಾಲಿಕ್ 8 ಇಲ್ಲ 400 ನಾಣ್ಯಗಳು ತೆಗೆದು ಆ ಗುಲಾಮಿಗೆ ಕೊಟ್ಟ. ತಗೋ, ಮೊದಲೇ ದುವಾ ನಿನ್ನ ಕಬೂಲಾಯಿತು, ತಗೋ ನನ್ನಿಂದ ಇದು 400 ನಾಣ್ಯಗಳು ತಗೋ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ದುವಾ ಮಾಡಿದರೆ ಆ ದುವಾ ಎಂತಹ ಜನರು ಯಾರಾದರಿರಲಿ, ಬೇರೆ ಜನರಿನಿಂದ ನಿಮ್ಮ ಕಷ್ಟಗಳಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ದೂರ ಮಾಡುತ್ತಾನೆ, ನಿಮಗೆ ಸಹಾಯತ ಮಾಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮೊದಲೇ ದುವಾ ನಿನ್ನ ಕಬೂಲಾಯಿತು, ತಗೋ ನೀದು ದಿರ್ಹಮನ್ನು ತಗೊಂಡ್ಬಿಡು. 2ನೇ ದುವಾ ಏನು ಮಾಡಿಸಿ ಬಂದಿದೆಯಾ. ಗುಲಾಮ್ ಹೇಳುತ್ತಾನೆ, ಐ ಮಾಲಿಕ್, 2ನೇ ದುವಾ ಈ ರೀತಿ ಇತ್ತು, ನಾನು ನನ್ನ ಮಾಲಿಕನ ತಳಗೆ ನಾನು ಗುಲಾಮಾಗಿ ಕೆಲಸ ಮಾಡಕೊಂಡಿದ್ದೇನೆ, ನಂದು ಇಚ್ಛೆ ಇದೆ, ನಾನು ಆಜಾದಾಗಿ, ನಾನು ಬಿಡುಗಡೆಯಾಗಿ, ನಾನು ನನ್ನ ಸ್ವಂತ ಜೀವನ ನಾನು ಮಾಡಬೇಕನ್ನೋದು. ನಾನು ದುವಾ ಮಾಡಿಸಿ ಬಂದಿದ್ದೀನಿ, ನನ್ನ ಮಾಲಿಕ್ ನನಗೆ ಬಿಡಬೇಕು, ನನಗೆ ಬಿಡುಗಡೆ ಮಾಡಬೇಕು, ನನ್ನ ಗುಲಾಮಿನ ಕೆಲಸದಿಂದ ಪಾರು ಮಾಡಬೇಕು. ಮಾಲಿಕ್ ಸಾಹೇಬ್ರು ಕೇಳಿದ ಏನು ಮಾಡಿದರು, ಐ ಗುಲಾಮ್, ಹೋಗು, ಇವತ್ತಿನಿಂದ ನೀನು ನನ್ನ ತಳಗೆ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ, ನಾನು ನಿಮಗೆ ಬಿಡಾಕೊತಿದ್ದೇನೆ. ಅಲ್ಹಮ್ದುಲಿಲ್ಲಾಹ್, ನಾನು ನಿನಗೆ ಬಿಡಾಕುಂತಿದ್ದೇನೆ. 2ನೇ ದುವಾ ಈ ರೀತಿ ಆಯಿತು. 3ನೇ ದುವಾ ನೋಡಿಲಿ, 3ನೇ ದುವಾ ಏನು ಮಾಡಿ ಬಂದಿದೆಯಾ. ಗುಲಾಮ್ ಹೇಳ್ತಾನೆ, ನನ್ನ ಮಾಲೀಕ್ ಅವರು ನನಗೇನು ಕೆಲಸ ಮಾಡಿಸ್ತಾರಿಲ್ಲ, ನನ್ನ ಮಾಲೀಕ್ ಸಾಹೇಬರು ಅವರು ಪಾಪ ದಾರಿ ಒಳಗಿದ್ದಾರೆ, ನನ್ನ ಮಾಲೀಕರು ಜಾಸ್ತಿ ನಮಾಜ್ ಮಾಡೋಂಗಿಲ್ಲ. ಐ ಮನ್ಸೂರ್ ರಹಮತುಲ್ಲಾ ಅಲೈ, ನೀವು ಅಲ್ಲಾಹನ ಕಡೆ ದುವಾ ಮಾಡಿರಿ, ನನ್ನ ಮಾಲೀಕ್ ಅವರು
ಪಾಪದ ದಾರಿ ಬಿಟ್ಟು ಒಳ್ಳೆ ದಾರಿಯಲ್ಲಿ ಬರಬೇಕು, ಪುಣ್ಯದ ಕೆಲಸವನ್ನು ಮಾಡಬೇಕು, ಇಡೀ ಪಾಪನ ಕೆಲಸ ಬಿಡಬೇಕು. ಇದು ಅಲ್ಲಾಹನ ಕಡೆ ದುವಾ ಮಾಡಿರಿ. ಅಲ್ಲಾಹು ಅಕ್ಬರ್. ಮಾಲಿಕ್ ಸಾಹೇಬರಿದು ಮಾತು ಕೇಳಿದ ನಂತರ ತಕ್ಷಣ ಗುಲಾಬಿ ಹೇಳಿದರು, ಹೋಗು, ನಾನು ಇವತ್ತಿನಿಂದ ಯಾವುದೇ ತರಹದ ಪಾಪದ ಕೆಲಸ ಮಾಡಂಗಿಲ್ಲ, ಇಡೀ ನಾನು ಅಲ್ಲಾಹನಿಗಾಗಿ ಒಳ್ಳೆಯವಾದ ಕೆಲಸ ಮಾಡುತ್ತೇನೆ. ಇದನ್ನೇ ದುವಾ ಕಬೂಲಾಯಿತು, ಹೋಗು ನಿಂದು. 4ನೇ ದುವಾ ಏನು ಮಾಡಿ ಬಂದಿದ್ದೀಯಾ? ಆ ಮಜ್ಲಿಸ್ನಲ್ಲಿ ಮನ್ಸೂರ್ ರಹಿಮತುಲ್ಲಾಹಿ ಪ್ರವಚನದಲ್ಲಿ ಎಷ್ಟೋ ಜನರು ಬಂದಿದ್ರು. ಮನ್ಸೂರ್ ರಹಿಮತುಲ್ಲಾಹಿ ಈ ದುವಾ ಮಾಡಿರಿ, ಎಲ್ಲ ಜನರ ನನ್ನ ಮತ್ತು ಎಲ್ಲ ಜನರನ್ನ ಪಾಪವನ್ನು ಅಲ್ಲಾಹ್ ರಬ್ಬಿ ಕ್ಷಮೆಯನ್ನು ಮಾಡಲಿ. ಇದು ಮಾಲಿಕ್ ಕೇಳಿದರೆ ಏನು ಮಾಡಿದ್ದ? ನನ್ನ ಗುಲಾಮ್, ನನ್ನ ಯೋಗ್ಯತೆ, ನನ್ನ ಕಡೆ 3 ದುವಾದು ಶಕ್ತಿ ಇತ್ತು, ನನ್ನ ಕೈನಿಂದ ನಾನು ಮಾಡಿದ್ದೇನೆ. 4ನೇ ದುವಾದು ಶಕ್ತಿ ನನ್ನ ಬಳಿಗಿಲ್ಲ, ಅದು ನನ್ನ ಹಕ್ಕಿಲ್ಲ, ಅದು ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನ ಕೈಯಲ್ಲಿ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಡೀ ಪಾಪವನ್ನು ಕ್ಷಮೆ ಮಾಡುವ ಇದ್ದಾನೆ. ಇದು ಹೇಗೆ ಮಾಲಿಕ್ ಮಾತಾಡಬೇಕಿತ್ತು, ಆಕಾಶದಿಂದ ಧ್ವನಿ ಬಂತು, ನನ್ನ ಸೇವಕ 3 ಕೆಲಸ ನೀ ಮಾಡಬಹುದು ಅಂದರೆ ನಾನು ಭಗವಂತಾಗಿ ನಾನು ಏಕೆ ಕೆಲಸ ಮಾಡಬಾರ್ದು? ಹೋಗು. ಮನ್ಸೂರ್ ರಹಿಮತುಲ್ಲಾ ಮನ್ಸೂರಿನ ಮಜ್ಲಿಸ್ನಲ್ಲಿ, ಮನ್ಸೂರಿನ ಆ ಪ್ರವಚನದಲ್ಲಿ ಎಷ್ಟೋ ಜನರಿದ್ರು. ಗುಲಾಮಿಗೆ ಮತ್ತು ಎಲ್ಲ ಜನರನ್ನ ಪಾಪ ನಾನು ಒಂದೇ ಕ್ಷಣದಲ್ಲಿ ಕ್ಷಮೆಯನ್ನು ಮಾಡಾಕುತ್ತಿದ್ದೀನಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲ ಜನರನ್ನ ಪಾಪವನ್ನು ಕ್ಷಮೆ ಮಾಡಿದ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಅಲ್ಲಾಹನ ಕಡೆ ದುವಾ ಮಾಡಿದರೆ ತಕ್ಷಣ ಕಬೂಲಾಗುತ್ತದೆ. ಅದಕ್ಕೆ ಹದೀಸ್ ಮುಬಾರಕನಲ್ಲಿ ಏನು ಬಂದಿದೆ, ನೀವು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಎಷ್ಟು ಪ್ರೀತಿ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಪ್ರೀತಿ ಮಾಡಿದರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವರಿಗೆ ಪ್ರೀತಿ ಮಾಡುತ್ತಾನೆ. ಯಾರು ಅಲ್ಲಾಹನ ಜಿಕ್ರಿಗಾಗಿ ಸಮೀಪ ಬಂದರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವ್ರ ಜಿಕ್ರವನ್ನು ಕೇಳುತ್ತಾನೆ. ಯಾರು ಅಲ್ಲಾಹನ ಪ್ರೀತಿಯಲ್ಲಿ ದುವಾ ಮಾಡಿದರು ತಕ್ಷಣ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವ್ರದ್ದು ದುವಾವನ್ನು ಕೇಳುತ್ತಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರೀತಿ ಮಾಡಿರೋ ಭಕ್ತಾದಿಗಳಿಂದ ನೋಡ್ರಿ ಇಲ್ಲಿ ಹೇಗಿದೆ, ಅವರು ಹೇಗೆ ದುವಾ ಮಾಡುತ್ತಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವ್ರದ್ದು ಮೊದಲಿಗೆ ದುವಾವನ್ನು ಕಬೂಲು ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ನಾವು ಮೊದಲೇ ದುವಾ ಏನಿರಬೇಕು ಅಲ್ಲಾಹನ ಬಾರ್ಗನಲ್ಲಿ, ಯಾ ಅಲ್ಲಾಹ್, ನಿನ್ನ ಕಡೆ ಬಂದು ನಾನು ಕೈ ಎಬಸಿ ಅಲ್ಲ ಕೇಳಕ್ಕೆ ಕುಂತಿದ್ದೇನೆ. ಯಾ ಅಲ್ಲಾಹ್, ನನಗೆ ನೀನು ಬೇಕು. ಯಾ ಅಲ್ಲಾಹ್, ಯಾ ಅಲ್ಲಾಹ್, ನನಗೆ ನೀನು ಬೇಕು. ಯಾ ಅಲ್ಲಾಹ್, ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ್ದು ಅಲ್ಲಾಹ್ ರಬ್ಬುಲ್ ಇಜ್ಜತ್. ಯಾ ಅಲ್ಲಾಹ್, ನೀನೇ ನನಗೆ ಬೇಕು. ಯಾ ರಸೂಲಲ್ಲಾಹ್, ನಿಮ್ಮ ಬಾರ್ಗನೆ ಬಂದಿದ್ದೀನಿ.